ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಹೀಗೆ ಕಾರ್ಯತಃ ಮೊನ್ನೆ ಮೈಸೂರಿಗೆ ಹೊರಟೆ. ಬಹಳ ಸುಂದರವಾದ ಮುಂಜಾನೆ. ಊರಿಂದ ಹೊರಟ ನಾವು 6:30ಕ್ಕೆಲ್ಲ ಮದ್ದೂರಿನ ಟಿಫ್ಯಾನಿಸ್ ಬಳಿ ಕಾರ್ ನಿಲ್ಲಿಸಿ ಕಾಫಿ ಕುಡಿಯುವ ಅನ್ನುವ ಆಲೋಚನೆಯಲ್ಲಿ. ಆದರೆ ಅಲ್ಲಿನ ಒಬ್ಬ ಎಂಪ್ಲಾಯ್ ಹೇಳಿದ್ರು 7 ಗಂಟೆಗೆ ಓಪನ್ ಎಂದು. ಫ್ರೆಂಡ್ಸ್, ಈ ಒರಿಜಿನಲ್ ಅಥವಾ ಓಲ್ಡ್ ಹೋಟೆಲ್ಗೆ ಮುಂಚೆ ಬಹಳ ಅದ್ಭುತವಾದ ಕನ್ಸ್ಟ್ರಕ್ಷನ್ನಲ್ಲಿ ಆರ್ಕಿಟೆಕ್ಟ್ನಲ್ಲಿ ಮದ್ದೂರು ಟಿಫ್ಯಾನಿಸ್ ಎಂಬ ಹೋಟೆಲ್ ಕಂಡು ಅಲ್ಲಿ ನಿಲ್ಲಿಸಿದಾಗ ಅಲ್ಲಿನ ಸೆಕ್ಯೂರಿಟಿ ಹೇಳಿದ್ರು, ಮ್ಯಾಮ್, ಇಲ್ಲಿ 7:30ಕ್ಕೆ ಪ್ರಾರಂಭ, ಇದು ಹೊಸದಾಗಿ ಪ್ರಾರಂಭವಾಗಿದೆ, ಓಲ್ಡ್ ಟಿಫ್ಯಾನಿಸ್ ಸೇವೆಗೆ ಸಿದ್ಧವಾಗಿರುತ್ತೆ ನೋಡಿ ಎಂದು. ಆದರೆ ಇಲ್ಲಿ 7 ಗಂಟೆಗೆ ತಪ್ಪು ಯಾರದು ಅಲ್ಲ, ನಾವು ಬಹಳ ಬೇಗ ರೀಚ್ ಆದ ಕಾರಣ ಅಷ್ಟೇ. ಸ್ನೇಹಿತರೆ, ಬೆಂಗಳೂರು ಸಿಟಿ ರೋಡ್ ಆಗಲಿ ಮೈಸೂರು ಹೈವೇ ಆಗಲಿ ಸಂಪೂರ್ಣ ಟ್ರಾಫಿಕ್ ಮುಕ್ತ ಆಗಿ ಇದ್ದ ಕಾರಣ ಎಲ್ಲೂ ನಿಲ್ಲದೆ ಜಸ್ಟ್ 4 ಗಂಟೆ ಸಮಯದಲ್ಲಿ ವಯಾ ಓಲ್ಡ್ ಮೆಡ್ರಾಸ್ ರೋಡಿಂದ ಮೂಲಕ ನಮ್ಮೂರಿನಿಂದ ಅಲ್ಲಿಗೆ ಸೇರಿದ್ದೆವು. ಇಲ್ಲಿ ನಾ ಹೇಳ ಹೊರಟಿರೋದು ತಲೆಮಾರಿನಿಂದ ಸಿಕ್ಕ ವೃತ್ತಿ ಜೀವನವನ್ನು ಹೇಗೆ ಜಸ್ಟ್ ಆಫ್ಟರ್ ಕರೋನಾ ನಂತರದ ವರ್ಷಗಳಲ್ಲಿ ಈ ಹೋಟೆಲ್ ಉದ್ಯಮ ಎಷ್ಟು ಸುಂದರವಾಗಿ ಅಭಿವೃದ್ಧಿ ಆಗಿರುವುದಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳ ಮಹಿಳೆಯರಿಗೆ, ದೂರದ ಊರಿಂದ ಕೆಲಸ ಅರಸಿ ಬಂದ ಯುವಕರಿಗೆ ಇದು ಅನ್ನದಾತನಾಗಿ ನಿಂತಿರುವುದು ಸಂಭ್ರಮಕ್ಕೆ ಕಾರಣವಾಯಿತು. ಹೌದು ಸ್ನೇಹಿತರೆ, ಇದರ ಓನರ್ ಅಥವಾ ಯಜಮಾನರ ಈ ದಿಟ್ಟ ಹೆಜ್ಜೆಗೆ ಖುಷಿಯೂ ಆಯಿತು. ಬಾಲ್ಯದಿಂದಲೂ ಕಾಲೇಜಿನ ದಿನಗಳಿಂದಲೂ ಕುಟುಂಬ ಸಮೇತ ಮೈಸೂರಿನ ಪ್ರಯಾಣ ಹೊರಟಾಗ ಮದ್ದೂರು ಟಿಫ್ಯಾನಿಸ್ನ ಒಂದು ಸ್ಟಾಪ್ ಮಾರ್ನಿಂಗ್ ಅಥವಾ ನೈಟ್ ರಿಟರ್ನ್ ಆಗುವ ಸಮಯಕ್ಕೆ ಅಲ್ಲಿ ನಿಂತು ಶುಚಿಯಾದ ಮದ್ದೂರು ವಡೆ ಜೊತೆ ನಮಗೆ ಬೇಕಾದ ತಿಂಡಿ ತಿಂದು ಮದ್ದೂರು ವಡೆ ಪ್ಯಾಕ್ ಮಾಡಿ ಪ್ರಯಾಣ ಬೆಳೆಸುವುದು ಸರ್ವೇ ಸಾಮಾನ್ಯವಾಗಿತ್ತು. ಮೈಸೂರು ಪಾಕ್ ಹೇಗೆ ನಮ್ಮ ಊರಿಂದು ಎಂಬ ಜಂಬ ತರುವ ಡೆಲಿಕೆಸಿಯೋ ಅದೇ ರೀತಿ ಮದ್ದೂರು ವಡೆ ಮತ್ತು ಚಟ್ನಿ ಕೂಡ ವಿಶಿಷ್ಟವೇ. ಅದನ್ನು ಅಲ್ಲಿ ತಿಂದವರಿಗೆ ಮಾತ್ರ ಗೊತ್ತು ಅದರ ಅದ್ಭುತ ಅನುಭವ ವಿತ್ 1 ಕಪ್ ಆಫ್ ಕಾಫಿ. ಸ್ನೇಹಿತರೆ, ಈ ದಿನ ಈ ಮುಂಜಾನೆ ಸ್ವಲ್ಪ ಮನ ಮುದುಡಿತು ಸತ್ಯ, ಆದರೆ ನಮ್ಮ ಕೆಲಸದ ಒತ್ತಡ ಜವಾಬ್ದಾರಿಯಿಂದ ಪಾಸಿಟಿವ್ ಆಗಿ ಅಡ್ಡಿ ಇಲ್ಲ ಎಂಬಂತೆ ಮೈಸೂರು ಕಡೆ ಪ್ರಯಾಣ ಬೆಳೆಸಿಬಿಟ್ಟೆವು. ಸಂಜೆ ಎಲ್ಲ ಕೆಲಸವಾಯಿತು. 6 ಗಂಟೆ ಆಯಿತು. ಚಿಕ್ಕ ಕೆಲಸ ಒಂದು ಭೇಟಿ, ಮುಖ್ಯ ಮತ್ತು ಸುಂದರ ವ್ಯಕ್ತಿಯನ್ನ ಭೇಟಿ ಮಾಡಿ ಹೊರಡುವುದು ಮಾತ್ರ ಬಾಕಿ ಇತ್ತು. ಅವರಿಗೆ ಮುಂದಿನ ದಿನಗಳಲ್ಲಿ ಆರಾಮಾಗಿ ಭೇಟಿ ಮಾಡುತ್ತೇನೆ ಎಂದು ತಿಳಿಸಿ ಆತ್ಮೀಯ ವಿದಾಯದೊಡನೆ ಮೈಸೂರಿಗೆ ಟಾಟಾ ಹೇಳುತ್ತಾ ಮೈಸೂರಿನ ಗಾಳಿಯನ್ನ ಆಸ್ವಾದಿಸುತ್ತಾ ನಮ್ಮೂರಿನ ಕಡೆ ಪ್ರಯಾಣ. ಆದರೆ ಕೆಲಸಗಳ ಜವಾಬ್ದಾರಿ, ಒತ್ತಡ, ಊಟ ಮತ್ತು ಕಾಫಿ ಕಡೆ ಗಮನವಿರದ ಕಾರಣ ಸೀದಾ ಮದ್ದೂರಿನ ಟಿಫ್ಯಾನಿಸ್ ಕಡೆ ಹೊರಟೆವು. ನೋಡಿದರೆ ಅತಿ ಸುಂದರ, ಅತಿ ಭವ್ಯವಾದ ಹೋಟೆಲ್ ಪಾರ್ಕಿಂಗಲ್ಲಿ ಕಾರ್ ನಿಂತಾಗ ಡೌಟ್ ಆಯಿತು, ಇದು ಟಿಫ್ಯಾನಿಸಾ ಎಂದು. ಎಸ್, ನೋಡಿದರೆ ಇದು ಇನ್ನೊಂದು ಬ್ರಾಂಚ್ ಮದ್ದೂರು ಟಿಫ್ಯಾನಿಸ್ದೇ. ಒಳಗೆ ಹೋದೆವು. 3 ಸ್ಟಾರ್ ಹೋಟೆಲ್ ಅನುಭವದೊಡನೆ ಸ್ವಾಗತ. ಸುಂದರವಾದ ಡೈನ್ ಏರಿಯಾ. ಫ್ರೆಶ್ ಆಗಿ ಕುಳಿತೆವು. ಒಂದು ಒಳ್ಳೆ ನಗುವಿನ ಹೊಡೆತಿ ಸುಚಿತ್ರ ಎಂಬ ಅಟೆಂಡೆಂಟ್ ಬಂದು ನಮಗೆ ಬೇಕಾದ, ನಾವು ಆರ್ಡರ್ ಮಾಡಿದ್ದ ಎಲ್ಲವನ್ನ ಅಚ್ಚುಕಟ್ಟಾಗಿ ನಗುಮುಖದಿಂದ ಬೇಸರವಿಲ್ಲದೆ ನಮ್ಮನ್ನು ಅಟೆಂಡ್ ಮಾಡಿದ ರೀತಿ ಮನಸೆಳೆಯಿತು. ಯಾಂತ್ರಿಕವಾಗಿ ಇಲ್ಲವೇ ಅವಸರದ ಮನೋಭಾವ ಅಥವಾ ಟಿಪ್ಸ್ ಯೋಚಿಸುತ್ತಾ ಸರ್ವ್ ಮಾಡುವ ಅಟೆಂಡೆಂಟ್ಗಿಂತ ಭಿನ್ನವಾಗಿ ನಗುಮುಖದಿ ಪ್ರತಿ ಟೇಬಲ್ ಮತ್ತು ಪ್ರತಿಯೊಬ್ಬರನ್ನ ಆಧರಿಸಿದ ರೀತಿ ನಡವಳಿಕೆ ಸುಂದರ ಅನಿಸಿತು. ಮದ್ದೂರಿನ ವಡೆ ತಿನ್ನುತ್ತಾ ಆಕೆಯ ಚತುರತೆಯ ಕೆಲಸ, ನಗು, ತಾಳ್ಮೆ ಗಮನಿಸುತ್ತಾ ನಮ್ಮ ರಾತ್ರಿ ಊಟ ಕೂಡ ಮುಗಿಸಿಬಿಟ್ಟೆವು 7:30ಗೆ. ಆ ನಂತರ ಎಲ್ಲ ಬಿಲ್ಲಿ, ಹೋಟೆಲ್ ರೇಟಿಂಗ್ ಕೊಟ್ಟು ಹೊರಟೆವು. ಸ್ನೇಹಿತರೆ, ಇಲ್ಲಿ ನಾನು ಹೇಳ ಹೊರಟಿರುವುದು ಇಲ್ಲಿದೆ ಕೇಳಿ.
2 ಮಕ್ಕಳ ತಾಯಿಯಾದ ಆಕೆ ನೈಟ್ ಶಿಫ್ಟಲ್ಲಿ ವರ್ಕ್ ಅಪ್ ಟು 11 PM. ಆ ನಂತರ ಸೈಕಲ್ ತುಳಿದು 4 ಕಿಲೋಮೀಟರ್ ದೂರದ ಮನೆ ಸೇರುವ ಗಟ್ಟಿಗಿತ್ತಿ ಆಕೆ ಸುಚಿತ್ರ. ಆಕೆಗೆ ಒಂದು ಬೆಸ್ಟ್ ಆಫ್ ಲಕ್ ಖಂಡಿತವಾಗ್ಲೂ ಹೇಳಬೇಕಲ್ವಾ? ಹೇಳೋಣವಾ? ಬೆಸ್ಟ್ ಆಫ್ ಲಕ್ ಸುಚಿತ್ರ. ಸ್ನೇಹಿತರೆ, ಈ ರೀತಿ ದುಡಿಯುತ್ತಿರುವ ಚಿಕ್ಕ ವಯಸ್ಸಿನ ತಾಯಂದಿರಿಗೆ ನಾವೆಲ್ಲರೂ ಸಲಾಂ ಹೇಳುತ್ತಾ, ಟಿಪ್ಪನ್ನು ಅಪೇಕ್ಷಿಸದೆ ಆಕೆ ನಡೆದುಕೊಂಡ ರೀತಿ ಮದ್ದೂರಿನ ಒಡೆಯಷ್ಟೇ ಅದ್ಭುತವಾಗಿತ್ತು. ಟಿಪ್ ಕೊಡಲಿಲ್ಲ ಅಂದರೆ ಟಿಪ್ ಕೇಳುವಂತಹ ಮನಸ್ಥಿತಿ, ಇಲ್ಲವೇ ನೀರಸ ವರ್ತನೆ, ಇಲ್ಲವೇ ಬೇಕಾಬಿಟ್ಟಿ ಸರ್ವ್ ಮಾಡುವ ವ್ಯಕ್ತಿಗಳ ನಡುವೆ ಈ ಚಿಕ್ಕ ವಯಸ್ಸಿನ ತಾಯಿ ಅಪರೂಪವಾಗಿ ಕಂಡಳು. ಅಷ್ಟಲ್ಲದೆ ಅಲ್ಲಿದ್ದ ಕ್ಲೀನಿಂಗ್ ಲೇಡೀಸ್ ಇರಬಹುದು, ಸೂಪರ್ವೈಸರ್ಸ್ ಇರಬಹುದು, ಪ್ರತಿಯೊಬ್ಬರ ಮುಖದಲ್ಲೂ ನಗು, ಆದರಣೆ ಮಾತ್ರ ಇತ್ತು. ಇದು ಆ ಹೋಟೆಲ್ನ ಇನ್ನೂ ಸುಂದರ ಮಾಡಿತ್ತು ಎಂದರೆ ತಪ್ಪಾಗಲಾರದು. ಇಂಥ ಸ್ಟಾಫ್ನ ಸೆಲೆಕ್ಟ್ ಮಾಡಿದ ಅಡ್ಮಿನ್ ಅಥವಾ ಓನರ್ಗೆ ಬೆಸ್ಟ್ ವಿಶಸ್ ತಿಳಿಸುತ್ತಾ, ಇನ್ನೂ ಹೆಚ್ಚಿನ ಬ್ರಾಂಚಸ್ ಓಪನ್ ಮಾಡಲಿ, ಇಂತಹ ಹೋರಾಟದ ಬದುಕಿನಲ್ಲೂ ನಗುಮುಖ ಹೊತ್ತವರಿಗೆ ಆಸರೆ ಆಗಲಿ ಎಂದು ಹೃದಯದಿಂದ ಹಾರೈಸುತ್ತಾ, ಒಮ್ಮೆ ಸಾಧ್ಯವಾದರೆ ನೀವು ಟಿಫಾನಿಸ್ನ ಮದ್ದೂರು ವಡೆ ಸವಿಯಿರಿ ಎನ್ನುತ್ತಾ, ಟೇಕ್ ಕೇರ್, ಗಾಡ್ ಬ್ಲೆಸ್.